ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಗೋಕಾಕದಲ್ಲಿ ಈ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾವು ಎಲ್ಲ ಹೋರಾಟಗಾರರು ಸೇರಿ ಮುಂದಿನ ನಮ್ಮ ಯುವ ಪೀಳಿಗೆಯ ಸಲುವಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದೀಡ್ ನಮಸ್ಕಾರ ಹಾಕುವುದರ ಮುಖಾಂತರ 35 ವರ್ಷಗಳ ಕಾಲ ಇರ್ತಕ್ಕಂಥ ಬೇಡಿಕೆಯನ್ನ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಂತಕ್ಕಂಥದಕ್ಕಾಗಿ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಸರ್ಕಾರಕ್ಕೆ ದೀಡ್ ನಮಸ್ಕಾರ ಹಾಕುವುದರ ಮುಖಾಂತರ ನಮ್ಮ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕಂತ ಹೇಳಿ ಇವತ್ತು ನಾವು 4 ಜನ ದೀಡ್ ನಮಸ್ಕಾರವನ್ನು ಹಾಕಿದ್ದೀವಿ. ಇದನ್ನ ಎಚ್ಚೆತ್ತುಕೊಂಡು ಏನು ಕಾಂಗ್ರೆಸ್ ಸರ್ಕಾರದ ಮಾನ್ಯ ಸಚಿವರುಗಳಾಗಿರ್ಬೋದು, ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ಕೂಡಲೇ ಈ ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಹೋದ್ರ ಇವತ್ತು ಏನು ನಿಮ್ಮ ಸರ್ಕಾರಕ್ಕೆ ದೀಡ್ ನಮಸ್ಕಾರ ಯಾಕಂತಂದ್ರ ಇವತ್ತು ನಾವು ಲೀಡರ್ಗಳು ಯಾವ ದೇವಸ್ಥಾನಗಳಿಗೂ ಸಹ ದೀಡ್ ನಮಸ್ಕಾರವನ್ನ ಹಾಕಿದಂತವ್ರಲ್ಲ. ಆದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ದೀಡ್ ನಮಸ್ಕಾರ ಹಾಕೋದ್ರ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ಗೌರವ ಕೊಟ್ಟಿದ್ದೀವಿ. ಇದನ್ನ ತಾವು ಎಚ್ಚೆತ್ತುಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಎಚ್ ಸಿ ಮಹದೇವಪ್ಪನವರು ಮೊನ್ನೆ ಏನು ಈ ಒಳ ಮೀಸಲಾತಿಯ ವರದಿ ಸರಿಯಾಗಿಲ್ಲ, ಜನಸಂಖ್ಯೆ ವರದಿ ಸರಿಯಾಗಿಲ್ಲ ಅಂತಕ್ಕಂಥ ವಿಷಯವನ್ನು ಹೇಳಿದಿರಿ. ಮುಂಬರುವ ದಿನಗಳಲ್ಲಿ ಈ ಕೊಟ್ಟ ಗೌರವವನ್ನ ತಾವು ಉಳಿಸಿಕೋಬೇಕಾದ್ರೆ ನಾಳೆ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿ ಅದನ್ನ ಜಾರಿ ಮಾಡದೆ ಹೋದ್ರ ಮುಂಬರುವ ದಿನಗಳಲ್ಲಿ ನಾವು ರಕ್ತ ಸುರಿಸಿ ಆದ್ರೂ ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಬರ್ತದ. ಅದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ಗೌರವ ಕೊಟ್ಟು ನಾವು ದೀಡ್ ನಮಸ್ಕಾರ ಹಾಕಿ ಹೋರಾಟವನ್ನು ಮಾಡಿದೀವಿ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೇಕಂತೇಳಿ ಈ ಮುಖಾಂತರ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ. ಇವತ್ತು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಸರ್ಕಾರ ಹಿಂದೇಟು ಹಾಕ್ತಿರೋದು ಕೆಲವು ಕಾಣದ ಕೈಗಳು ಆ ಸರ್ಕಾರದಲ್ಲಿ ಆಡಳಿತದಲ್ಲಿರುವುದರಿಂದ ಇವತ್ತು ಅವ್ರು ಏನ್ ಹೇಳ್ತಾರಂತಂದ್ರ ಈ ವರದಿ ಜನಸಂಖ್ಯೆಯ ವರದಿ ಏನದ ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ವರದಿ ಅದು ಸುಳ್ಳಿದೆ ಅಂತಕ್ಕಂಥ ವಿಷಯವನ್ನ ಈ ಕೆಲವು ಕಾಣದ ಕೈಗಳು ಮಾಡ್ತಾ ಇದ್ದಾವೆ. ಈ ಹಿಂದೆ ಮಾಡಿರ್ತಕ್ಕಂಥ ಸದಾಶಿವ ಆಯೋಗದ ವರದಿ ಆಗಿರ್ಬೋದು, ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಇನ್ನೂ ಹಲವಾರು ವರದಿಗಳು ಮಾದಿಗ ಜನಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿದೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅವರಿಗೆ ಇವತ್ತು ಇದ್ದಷ್ಟ ಕೊಡವ್ರಲ್ರಿ, ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಿದ್ದೀವಿ. ಅದನ್ನ ಏನು ವರದಿ ಮಾಡ್ತಕ್ಕಂಥ ಏನು ನಾಗಮೋಹನ್ ದಾಸ್ ಅವರಾಗಿರ್ಬೋದು, ಸದಾಶಿವರಾಗಿರ್ಬೋದು, ಜನಸಂಖ್ಯೆ ಎಷ್ಟೈತೆ ಅಷ್ಟ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರ. ಆದ್ರೆ ಈ ಕಾಣದ ಕೈಗಳು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅಂತೇಳಿ ಈ ಛಲವಾದಿಗಳು ಹೇಳ್ತಾರ. ಛಲವಾದಿಗಳ ಜನಸಂಖ್ಯೆ ಎಷ್ಟದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂಕಿಅಂಶದಲ್ಲಿ ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಿದೆ. ಅದಕ್ಕಾಗಿ ಕೂಡಲೇ ಸರ್ಕಾರ ಜಾರಿ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರ್ತಕ್ಕಂಥ ಇವತ್ತು ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಖರ್ಗೆ ಆಗಿರ್ಬೋದು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರಬಹುದು, ಅವರು ಸರ್ಕಾರದಲ್ಲಿರುವುದರಿಂದ ಇವತ್ತು ಒಳ ಮೀಸಲಾತಿ ಜಾರಿ ಆದ್ರೆ ಮಾದಿಗರು ಮುಂದೆ ಬಂದು ರಾಜಕೀಯವಾಗಿ ಆರ್ಥಿಕವಾಗಿ ಅವರು ಬಲಿಷ್ಠರಾಗ್ತಾರ ಅಂತಕ್ಕಂಥ ಹುನ್ನಾರದಿಂದ ಇವತ್ತು ಕಾನೂನು ಕೈಗಳಾಗಿರ್ತಕ್ಕಂಥ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪನವರು ಹಿಂದೆ ಹಾಕ್ಲಿಕ್ಕೆ ಅವರು ಒಳ ಸಂಚನ್ನು ರೂಪಿಸ್ತಾ ಇದ್ದಾರೆ. ಏನು ನಾಳೆ ನಡೀತಿರ್ತಕ್ಕಂಥ ಇನ್ನು ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕಾರ ಆಗದೆ ಹೋದ್ರ ಮುಂಬರುವ ದಿನಗಳಲ್ಲಿ ಈ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಇವತ್ತು ನಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಆದ್ರೂ ಮುಂದಿನ ಹೋರಾಟಕ್ಕೆ ಇವತ್ತು ಜೀವ ಬಲಿದಾನಗಳಾಗುವಂತ ಹೋರಾಟವನ್ನು ತೆಗೆದುಕೊಳ್ಳಕ್ಕೂ ನಾವು ರೆಡಿ ಇದ್ದೀವಿ. ರಮೇಶ್ ಎಸ್ ಮಾದರ್ ಅಂತೇಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಗುರುಮೂರ್ತಿ ಬನ.